ಮಾಮ 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 ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಾಮ ನನಗೆ. ಇವತ್ತು ನನ್ನ ಜೀವನದ ಅತ್ಯಂತ ಖುಷಿಯಾದ ದಿನ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕೆ ಹೇಳ, ಅವ್ರುಗಳನ್ನ ಮನೆಯಿಂದ ಆಚೆ ಆಗ್ದಾಗ್ಲೂ ನನಗಿಷ್ಟು ಖುಷಿ ಆಗಿರ್ಲಿಲ್ಲ. ಏ ಮಾಮ, ಯಾಕೆ ಅಂತ ಒಂದು ಗೆಸ್ ಮಾಡಿ ನೋಡ್ತೀನಿ. ಮಾಡು 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 ಮಾಡು. ಮಿಂಚು ಅಸಲಿ ಅಪ್ಪ ಅಮ್ಮ ಬಂದಿದ್ದಾರೆ. ಆಟ ಈಗ ರಂಗೇರ್ತಾ ಇದೆ. ಏನೋ ಹೇಳ್ತಾ ಇದೆಯಾ? ತಲೆ ಕೆಟ್ಟಿದೆ ನಿಂಗೆ. ಮಿಂಚು ಅಪ್ಪ ಅಮ್ಮ ಗೌತಮ್ ಭೂಮಿಕಾ ಅಲ್ವೇನೋ? ಮಾಮ, ಅದು ನಿನಗ್ ಗೊತ್ತು, ನನಗ್ ಗೊತ್ತು, ಬಿಟ್ರೆ ನೋಡೋರ್ಗ್ ಗೊತ್ತು. ಆ ಗೌತಮಗ್ ಗೊತ್ತಾ? ಅಂದಮೇಲೆ ಅದು ಅವನ್ ಸ್ವಂತ ಮಗು ಹೇಗಾಗುತ್ತೆ? ಮಗುಗೆ ಅಸಲಿ ಅಪ್ಪ ಅಮ್ಮನ ಈಗ ನಾನು ಸೃಷ್ಟಿ ಮಾಡಿದ್ದೀನಿ. ಒಂದು ಸ್ಟೇಜ್ ರೆಡಿ ಮಾಡಿ ಒಳ್ಳೆ ಸ್ಟೋರಿ ಬರೆದು ಅದಕ್ಕೆ ಕಡಕ್ ಆಗಿರೋ ಆಕ್ಟರ್ಸ್ನ ತಂದು ನಿಲ್ಸಿದ್ದೀನಿ. ಅವ್ರೇನ್ ಕಮ್ಮಿ ಕಲಾವಿದ್ರಲ್ಲ ಅಪ್ಪ, ಒಳ್ಳೆ ಗೇಜ್ ಇರೋ ಪಾತ್ರನೇ ಕೊಟ್ಟಿದ್ದೀನಿ. ಸಖತ್ತಾಗಿ ಆಕ್ಟ್ ಮಾಡ್ತಾರೆ. ನೋಡ್ತಾ ಇರೋ, ನನ್ನ ಕೆಲಸನ ಈಸಿಯಾಗಿ ಮುಗಿಸ್ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಮಗುವಿಂದ ಅಪ್ಪ ಅಮ್ಮನ ದೂರ ಮಾಡಬೇಡ ಕಣೋದು, ನೀವು ಒಳ್ಳೇದಾಗಲ್ಲ. ಅಯ್ಯೋ, ದೂರ ಮಾಡಿ ಆಗೋಯ್ತಲ್ಲ ಮಮ್ಮ. ನೀನ್ ಈಗ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನ್ ಬಂತು ಪ್ರಯೋಜನ? ಒಂಚೂರು ಮುಂಚೆನೆ ಹೇಳೋದಲ್ವಾ ನೀನು? ಹೋಗು, ನೆಕ್ಸ್ಟ್ ಟೈಮ್ ಹುಷಾರಾಗಿರು, ಅಲರ್ಟ್ ಆಗಿರ್ಬೇಕು. ಈಗ ಅಸಲಿ ಕತೆ ಏನ್ ಗೊತ್ತಾ ಮಾಮ? ನಾನು ಕಳಿಸಿರೋ ನಕಲಿ ಅಪ್ಪ ಅಮ್ಮ ಗೌತಮ್ ಹತ್ರ ಹೋಗಿ, ಅಯ್ಯೋ ನನ್ನ ಮಗುನ ನನಗೆ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಈ ಕಡೆ ಮಗು ಅಪ್ಪ ಅಮ್ಮ ಹೋಗಿ ಮಗು ಕೇಳ್ತಾ ಇದಾರೆ. ಆ ಕಡೆ ಅವನು ದತ್ತು ಕೊಡೋದಕ್ಕೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದಾನೆ. ಅಂಡ್ ಹಿಂಗ್ ತಿರುಗೋಷ್ಟರಲ್ಲಿ ಮಗುನೇ ಇದೆ. ಅನ್ಫಾರ್ಚುನೇಟ್ಲಿ ಮಗು ಕಿಡ್ನಾಪ್ ಆಗೋಗಿದೆ. ವಾಟ್ ಅ ಟ್ವಿಸ್ಟ್ ಅಲ್ವಾ? ಸೋ ಸ್ಯಾಡ್. ಅಯ್ಯೋ ದುರ್ವಿಧಿಯೇ. ಛೇ, ಬರ್ತಾ ಇಂಪಾರ್ಟೆಂಟ್ ಐಟಮ್ನೇ ಮರ್ತೊಟ್ಟು ಬಂದ್ಬಿಟ್ಟಲ್ಲ ಮಮ್ಮ. ಬಂದೇ ಇರು. ಯಾರೋ ನೀವೆಲ್ಲ ನನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಜಾಸ್ತಿ ಮಾತಾಡಿದ್ರೆ ಒಡೆದು ಸಾಯಿಸ್ಬಿಡ್ತೀನಿ. ಇವಾಗ ಮಕ್ಕಳು 6 ಜನ ಆಗಿದ್ದಾರೆ. ಕೆಂಚ ಒಬ್ಬರನ್ನ ಕರ್ಕೊ ಬರ್ತಾನೆ. ಟೋಟಲ್ 7 ಜನ ಆಗ್ತಾರೆ. ಎಲ್ಲರನ್ನ ಮೂಟೆ ತುಂಬಿ ಗಾಡಿಲಿ ಹಾಕ್ರೋ. ಶಿಪ್ಪಲ್ಲಿ ಹಾಕಿದ್ರೆ ಅವ್ರು ನೋಡ್ಕೋತಾರೆ. ನಿಮ್ಮನ್ನು ಈ ತರ ಕಿಡ್ನಾಪ್ ಮಾಡಿದಾರಾ? ಹಾಗಾದ್ರೆ ನಮ್ಮ ಅಪ್ಪ ಅಮ್ಮಯಿಂದ ದೂರ ಮಾಡ್ತಿದಾರಾ? ಅಂದ್ರೆ ಇವ್ರು ನಮ್ಮನ್ನೆಲ್ಲ ಮಾರಾಟ ಮಾಡ್ತಿದ್ದಾರೆ. ಈಗ ಏನ್ ಮಾಡೋದು? ಮಾಮ, ಬರೀ ಸಿಹಿ ಸುದ್ದಿ ಮಾತ್ರ ಅಲ್ಲ, ಸಿಹಿನೂ ತಂದಿದ್ದಾನೆ ನಿನ್ನ ಅಳಿಮಯ್ಯ ನಿನಗೋಸ್ಕರ. ಕೈ ಆಗಿರೋ ಈ ನಿನ್ನ ಲೈಫಲ್ಲಿ ಚೂರಾದ್ರೂ ಸಿಹಿ ಇರ್ಲಿ, ತಗೋ ತಿನ್ನು. ಸ್ವೀಟು ಹೀಟು ಏನು ಬೇಡ ದುಷ್ಟ. ಮಗುಗೆ ಏನು ಮಾಡಿದೆ ಹೇಳು? ಆ ಮಗುಗೆ ಏನು ಮಾಡಿದೆ ಹೇಳು? ಏನು ಕರುಣೆ ಪ್ರೀತಿ ಎಲ್ಲ ಉಕ್ಕಿ ಹರಿತಾ ಇದೆ ಆ ಮಗು ಮೇಲೆ. ಮಾಮ, ಈ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾಗಿದ್ದಿದ್ರೆ ಒಂದ್ ಪಕ್ಷ ಕಣ್ಣೀರ್ ಸುರಿಸ್ಕೊಂಡು ಗೋಳಾಡ್ತಿದ್ರೇನೋ. ಆದ್ರೆ ಈ ವಿಷಯ ಗೊತ್ತಾಗಿದ್ದು ಈ ಜೇಡಿಗೆ. ಅಪ್ಡೇಟೆಡ್ ಆಧುನಿಕ ಶಕುನಿ ಇವನು. ನನಗೆ ವಿಷಯ ಗೊತ್ತಾಗ್ತಿದ್ದಂಗೆ ನಾನು ಮಾಡೋ ಕೆಲಸ ಏನ್ ಗೊತ್ತಾ? ದಾಳ ಬಿಡ್ತೀನಿ. ದುಷ್ಟ, ಏನ್ ಮಾಡ್ಬಿಟ್ಟಿವ್ ನೀನು? ಏನು ಮರ್ಯಾದ ಕಂದಮ್ಮ, ನಿನ್ನ ಸ್ವಂತ ಅಣ್ಣನ ಮಗಳು ಆ ಪುಟ್ಟ ಮಗುನ ನರಕಕ್ಕೆ ತಳ್ಳಿದ್ಯಲ್ಲೋ. ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವೇನೋ? ನಿನ್ನ ಜನ್ಮಕ್ಕೆ ದುಷ್ಟ, ಆ ದೇವ್ರು ಮೆಚ್ತಾನೇನು? ಒಬ್ಬೊಬ್ಬೊಬ್ಬೊಬ್ಬೊಬ್ಬ ದೇವ್ರು ಸೋ ಸಿಲ್ಲಿ. ಈಗ ನಿನ್ನ ಸೋ ಕಾಲ್ಡ್ ದೇವರು ಎಲ್ಲಿದ್ದಾನೆ ಗೊತ್ತಾ? ಪೊಲೀಸ್ ಸ್ಟೇಷನ್ ನಲ್ಲಿ ಸೆಲ್ಲೊಳಗಡೆ ಇರೋ ಗೌತಮ್ ದಿವಾನ್ ಪಕ್ಕದಲ್ಲಿ ಕೂತು ಕಣ್ಣೀರ್ ಹಾಕ್ತಾ ಇದ್ದಾನೆ. ಒಬ್ಬೊಬ್ಬೊಬ್ಬೊಬ್ಬ ಸಾಕು. ಓ ಸಮಾಧಾನ. ಮ್ಯಾಟ್ರ್ ಈಗ ಹೇಳ್ತೀನಿ ಕೇಳಿಸ್ಕೊ. ಇನ್ನೇನು ಮಗು ಕಾಣೆಯಾಗಿದೆ ಅಂತ ಕಂಪ್ಲೇಂಟ್ ಕೊಡಲು ಹೊರಟ ಗೌತಮ್ ದಿವಾನ್ ವಿರುದ್ಧವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಕ್ಷಿ ಸಿಕ್ಕಿದೆ. ಮಗು ಕದ್ದಿರುವುದು ಗೌತಮ್ ದಿವಾನೇ ಅಂತ.
ಸೊ ಪೊಲೀಸ್ ಅವರು ಮನೆಗೆ ನುಗ್ಗಿ ಅವನನ್ನು ಒದ್ದು ಸ್ಟೇಷನ್ಗೆ ಹಾಕಿದ್ದಾರೆ. ಅವನಲ್ಲಿ 1 2 3 4 ಅಂತ ಎಣಿಸ್ತಾ ಇದ್ದಾನೆ. ಅಯ್ಯೋ ದೇವ್ರೇ, ಏನ್ ಮಾಡ್ಬಿಟ್ಟು ಅಕ್ಕಿರಾದಾಗ ಪುಣ್ಯಾತ್ಮ ಗೌತಮ್ ಇಂಥ ಕಷ್ಟ ಕೊಡ್ತಾ ಇದೆಯಲ್ಲೋ. ಗೌತಮ್, ಇದೆಲ್ಲ ನನ್ನಿಂದಲೇ ಆಗಿದ್ದಪ್ಪ. ದಯವಿಟ್ಟು ಈ ಮಾವನ ಕ್ಷಮಿಸಿಬಿಡು. ಎಂತ ಅದ್ಭುತವಾದ ಕ್ಲೈಮ್ಯಾಕ್ಸು. ಈಗ ನಿನ್ನ ಗೌತಮ್ ದಿವಾನ ಸೆಲ್ಲಿಂದ ಆಚೆ ಬರೋದಕ್ಕೂ ಆಗಲ್ಲ, ಕಳೆದೋಗಿರೋ ಆ ಮಗು ಅವನ ಕೈಗೆ ಸಿಗೋದೂ ಇಲ್ಲ. ಇದ್ದ ನನ್ಗೂ ಬೇಕಾಗಿದ್ದು. ಅಳು, ಇನ್ನು ಜೋರಾಗಳು. ತಂಗಿ ಪ್ರಾಣನೇ ಮುಖ್ಯ ಅಂತ ಮಗುನೂ ದತ್ತು ಕೊಡೋಕೆ ರೆಡಿ ಆಗ್ಬಿಟ್ನಲ್ವಾ ಗೌತಮ್. ಆದ್ರೆ ಈಗ ಅವನ ವಂಶನ ನಿರ್ವಂಶ ಮಾಡ್ಬಿಟ್ಟ ಈ JD ಅಲಿಯಾಸ್ ಜಯದೇವ. ಇನ್ಮೇಲೆ ಗೌತಮ್ ದಿವಾನ್ ಸಾಮ್ರಾಜ್ಯಕ್ಕೆ ನಾನೇ ರಾಜ. ಅಂಡ್ ಅದನ್ನ ನುಂಗಿ ನೀರು ಕುಡಿಯೋ ಶಕುನಿನು ನಾನು. ಏಯ್, ನಿನ್ನನ್ನೇ ನೀನು ಶಕುನಿ ಅಂದ್ಕೊಂಡು ಏನೇ ಕಸರತ್ತು ಮಾಡಿದ್ರು ಮೇಲ್ಗಡೆ ಒಬ್ಬ ದೇವ್ರು ಅಂತಿದ್ದಾರೆ ಕಣೋ. ಅವನು ಎಲ್ಲರೂ ನೋಡ್ತಾ ಇರ್ತಾನೆ. ಆ ದೇವರಂತ ಅಪ್ಪ ಮಗಳನ್ನ ದೂರ ಮಾಡಿದ ನಿನ್ನನ್ನು ಒಂದಿನ ಕುಷ್ಠರೋಗ ಹಿಡಿಯುತ್ತೆ ಕಣೋ, ಖಂಡಿತ ಹಿಡಿಯುತ್ತೆ. ಹೊಟ್ಟೆಗೆ ಅನ್ನ ತಿನ್ನೋ ಯಾವ ನನ್ನ ಮಗನು ಇಂಥ ಹಲ್ಕ ಕೆಲಸ ಮಾಡಲ್ಲ. ನೀನು ಮನುಷ್ಯನೇ ಅಲ್ವಲ್ಲ, ರಾಕ್ಷಸ ನೀನು. ತಂದೆ ಮಕ್ಕಳನ್ನ ದೂರ ಮಾಡಿದ ನಿನ್ನ ಸಂತಾನ ಮಾಡ್ತಾರೆ ಕಣೋ. ಓ ಮುಗಿತಾ ನೀನ್ ರಾಮ? ಸಾಕು, ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ. ನೀನೇನು ಮಾಮ ಹಿಂಗೆಲ್ಲ ಆಡ್ತೀಯ? ಬಾಯಿ ಸಿಹಿ ಮಾಡ್ಕೊಳ್ಳುವಂತೆ. ಚೂರೇ ಚೂರು ತಿನ್ನು. ಮಾಡು, ಒಂಚೂರು ತಿನ್ನು ಮಾಮ. ತಿನ್ನು ಮಾಮ, ಒಂಚೂರು ತಿನ್ನು 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 ತಿನ್ನು. ಕೊಬ್ಬು 4 ದಿನ ಅನ್ನ ನೀರು ಕೊಟ್ಟಿಲ್ಲ ಅಂದ್ರೆ ಕೊಬ್ಬು ಮಾತ್ರ ಕರಗಿಲ್ಲ. ತಿನ್ನೋ ಯೋಗ್ಯತೆನೇ ಇಲ್ಲ ನೀನ್ ತಿಂದಿಲ್ಲ ಅಂದ್ರೆ ಏನು? ಇವತ್ತು ನನಗೆ ಆಗ್ತಿರೋ ಖುಷಿಗೆ ನಾನೇ ಟೆನ್ಷನ್. ಸೂಪರ್ ಆಗಿದೆ ಸ್ವೀಟು. ಆನಂದ್ ಅವರೇ, ಏನಾಗ್ತದೆ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆಕಾಶನೇ ತಲೆ ಮೇಲೆ ಬಿದ್ದವ್ರ ಥರ ಯೋಚನೆ ಮಾಡ್ತಾ ಇದ್ದೀರಪ್ಪ. ನೋಡಿ, ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಟಚ್ಚಲ್ಲಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೂ ಮಾತಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈಗ ಇನ್ಸ್ಪೆಕ್ಟರ್ ಮನೆಗೆ ಬರ್ತಾರೆ, ಅವ್ರ ಹತ್ರ ಮಾತಾಡೋಣ. ಏನು ಎತ್ತ ಅಂತ ಡೀಟೇಲ್ ಗೊತ್ತಾಗುತ್ತಲ್ಲ. ಎಷ್ಟೊತ್ತಲ್ಲಿ ಬರ್ತಾರೆ? ಅದಕ್ಕೆ ಡೌಟ್ ಇಟ್ಕೋಬೇಡಿ, ಗೆಳೆಯ ಬಂದೇ ಬರ್ತಾನೆ. ಆ ದೇವರಿದ್ದಾರೆ, ಖಂಡಿತ ಒಳ್ಳೇದಾಗೇ ಆಗುತ್ತೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಗೌತಮ್ ಅವ್ರಿಗೆ ಬೇಲ್ ಕೊಡ್ಸಕ್ಕೆ ಏನು ಮಾಡಬೇಕು? ನೋಡಿ ಮೇಡಮ್, ಮಗು ಮೈನರ್ ಆಗಿರೋದ್ರಿಂದ ಕಾನೂನು ಪ್ರಕಾರ ಸದ್ಯಕ್ಕೆ ಬೇಲ್ ಸಿಗೋದು ತುಂಬ ಕಷ್ಟ.